ನಿಮ್ಗಂತ ಒಳ್ಳೆ ಡಾಕ್ಟರ್ಸ್ ಸಿಕ್ಕಿದ್ದು, ಮತ್ತೊಂದು ಕಡೆ ಅಲ್ಲೊಂದು ಅಟ್ಮಾಸ್ಫಿಯರ್, ಆ ಥರದೊಂದು ಅಟ್ಮಾಸ್ಫಿಯರ್ ಆಪೋಸಿಟೇ ಒಂದು ಲೇಕ್ ಇತ್ತು ಅಂತ ಹೇಳ್ತಿದ್ರಿ. ಲೇಕ್ ಆಮೇಲೆ ಒಂದು ಸ್ವರ್ಗ ಥರ ಇತ್ತಮ್ಮ, ಆ ಜಾಗನೇ ಒಂದು ಸ್ವರ್ಗ. ನನಗೇನೋ ಒಂದು ಸ್ವರ್ಗ ನೋಡ್ದಂಗೆ ಆಗ್ಬಿಡುತ್ತೆ. ಅದಾದಮೇಲೆ ತುಂಬ ಪಾಸಿಟಿವ್, ನನಗೆ ಇನ್ನೂ ಪಾಸಿಟಿವ್ ಅನಿಸ್ಬಿಡ್ತು. ಅದಾದಮೇಲೆ ಫಸ್ಟ್ ಟೈಮ್ ಆ ಹಾಸ್ಪಿಟ್ಲ್ ನೋಡಿದಾಗ ಆಮೇಲೆ ನೆಕ್ಸ್ಟ್ ಡೇ ಅಲ್ಲಿ ಚೆಕಪ್ಗೆ ಹೋದಾಗ ಒಬ್ಬರು ಬೆಲ್ ಹೊಡಿತಾರೆ, ಅಂದರೆ ಕ್ಯಾನ್ಸರ್ ಫ್ರೀ ಆದರೆ ಬೆಲ್ ಹೊಡಿತಾರೆ. ಸೊ ಆವಾಗ ಡಾಕ್ಟ್ರು ಕರೆದ್ಬಿಟ್ಟು, ಶಿವಣ್ಣ ಇನ್ನೊಂದು 15 ಡೇಸ್ ನೀವು ಹೊಡಿತೀರ ಅದನ್ನ ಅಂದರು. ಆ ಮಾತುಗಳು. ಆಮೇಲೆ ಅದಾದಮೇಲೆ ನೆಕ್ಸ್ಟ್ ಡೇ ಅವ್ರ ಮನೆಗೆ ಊಟಕ್ಕೆ ಹೋಗ್ತೀವಿ. ಅಲ್ಲಿ ಕೂರಿಸ್ಕೊಂಡು 1 hour ಆರಾಮಾಗಿ ಮಾತಾಡ್ಸ್ಕೊಂಡು, ಊಟ ಎಲ್ಲ ಅವರೇ ಬಡಿಸಿ ಊಟ ಮಾಡ್ಕೊಂಡು ಜೊತೆಲಿ ಹೋಗ್ಬೇಕಾದ್ರೆ ಕಾಮಾಗಿದ್ಬಿಡಿ. ನಾಳಿದ್ದು ಕರೆಕ್ಟ್ 11 ಗಂಟೆ ಒಳಗಡೆ, ಮಧ್ಯಾಹ್ನ ಮಾರ್ನಿಂಗ್ 11 o'clock ಒಳಗಡೆ ಏನೇನು ತಿನ್ನಬೇಕು ತಿನ್ಬಿಡಿ ಅಷ್ಟೇ. ಆಫ್ಟರ್ 11 ನೋ ಫುಡ್, ಓನ್ಲಿ ಜ್ಯೂಸು, ಏನು ಬೇಕು ಕುಡಿಬೋದು. ಫುಡ್ಡೆಲ್ಲ ಸ್ಟಾಪ್ ಮಾಡಿ ಆಮೇಲೆ ನೆಕ್ಸ್ಟ್ ಡೇ ಟ್ಯೂಸ್ಡೇ ಮಾರ್ನಿಂಗ್ ಹೋಗಿದ್ದು ಅಷ್ಟೇ. ಅದು ಗೊತ್ತು ಅಷ್ಟೇ. ಅದಾದಮೇಲೆ ಕಣ್ಬಿಟ್ಟಾಗೆ ಎಲ್ಲರೂ ನಿಂತಿದ್ದರು. ಚೆನ್ನಾಗಾಯಿತು. ಅದಾದಮೇಲೆ ನಾನು ಯಾರೇ ಫೋನ್ ಮಾಡಿದ್ರು ಕಣ್ಣಲ್ಲಿ ನೀರು ಬಂದ್ಬಿಡೋದು. ಯಾರು ನಮ್ಮ ರಿಲೇಟಿವ್ ಫೋನ್ ಮಾಡಿದ್ರು ಐ ಯೂಸ್ ಟು ಕ್ರೈ. ಅಂದರೆ ಆ ಒಂದು ಎಮೋಷ್ನಲ್ ಟಚ್ಚು. ಯಾಕಂದರೆ ಅನಿಸ್ಥಿಸಿಯ ಹೋಗಿದ್ದ ರೀತಿ ಇರ್ಬೋದು, ಎಲ್ಲ ಕ್ಲಿಯರ್ ಆಗ್ತಿರೋದು ಇರ್ಬೋದು, ವೇಗಾಗೆ. ಆ್ಯಂಡ್ ಎಲ್ಲರದು ಪ್ರೇಯರ್ಸು. ಆಮೇಲೆ ಐಪ್ಯಾಡ್ ತೆಗೆದ್ರೆ ಬರೀ ಪೂಜೆಗಳು. ಸೋ ಕನ್ಸರ್ನ್ಡ್ ಆ್ಯಂಡ್ ಎವ್ರಿಬಡಿ, ಇಡೀ ಇಂಡಸ್ಟ್ರಿ, ಪ್ರೊಡ್ಯೂಸರ್ಸ್ ಇರ್ಬೋದು, ಡೈರೆಕ್ಟರ್ಸ್ ಇರ್ಬೋದು, ಮೆನಿ ಪೀಪಲ್ಸ್ ಇನ್ ದ್ಯಾಟ್ ವೇ. ನಮ್ಮ ಪವನ್ ಒಡೆಯರ್ ಅಂತ ಒಬ್ಬಿದ್ದಾರೆ, ಅಯ್ಯೋ ಅವ್ರ ವೈಫ್ ಬಂದು ಅವ್ರನ್ನ ಮರೆಯೋಕ್ಕೆ ಆಗಲ್ಲ. ಬಂದಿಲ್ಲ, ನಾನು ಮಾಡ್ತೀನಿ ಸಿನಿಮಾ, ನಾನು ಮಾಡಬೇಕು. ಅವ್ರು ಅಡ್ವಾನ್ಸ್ ಹತ್ರ ಕೊಡೋದು ನೋಡಿದ್ದೀರಾ ನೀವು? ಯಾವ ಥರ ಅಮೆರಿಕ ಹೋಗೋಕ್ಕೂ ಮುಂಚೆ ಬಂದು ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗ್ತಾರೆ. ನಾನು ಹೋಗ್ತಾ ಇದ್ದೀನಿ ಟ್ರೀಟ್ಮೆಂಟ್ಗೆ, ನೀವು ಬರ್ತೀರಾ, ಸ್ಟ್ರಾಂಗ್ ಆಗಿ ಬರ್ತೀರಾ. ನಾನು ಅವತ್ತಿಂದ ಆ ಮಾತನ್ನ ನಾನು ಇನ್ನೇನು ಕೇಳಿಲ್ಲ. ಅವರು ಎಷ್ಟು ಕೊಡ್ಬೇಕು ಏನೂ ಮಾತಾಡಲಿಲ್ಲ ನಾನು ಅವ್ರದ್ದು. ಅಂದರೆ ಅವರಿಬ್ಬರು ಏನೋ ಒಂಥರ ಒಂದು ದೇವ್ರ ಥರ ಬಂದು, ನಿಜವಾಗ್ಲೂ ಬಂದಿದ್ದು ಮರೆಯೋಕ್ಕೆ ಅವ್ರ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಸೋ ಟಚ್ಡ್. ನಾನು ಮಾಡ್ತೀನಿ ಸಿನಿಮಾ ಮಾಡ್ತೀನಿ ಅಷ್ಟೇ, ಇನ್ನೇನು ಮಾತಾಡಿ. ಅವ್ರು ಏನು ಹೇಳಿದ್ರು, ಅಣ್ಣ ನಾನು ಇವತ್ತು ಆ ಕಡೆ ಎದುರಿಗೆ ಕೂತಿದ್ರು ಅವರು ವೈಫು, ಪವನ್ ಅವರು ಈ ಕಡೆ ಕೂತಿದ್ರು. ಅವರಿಬ್ಬರು ಅಷ್ಟೇ. ಅವ್ರನ್ನ ನೋಡ್ಬಿಟ್ಟು ಹೇಳಿದ್ರು, ನನಗೆ ಅವ್ರು ಬಂದು ಮಾತಾಡಿದ್ದು ನಂಗೆ ಟಚ್ ಆಗಿಬಿಡ್ತು ನನಗೆ. ಆಮೇಲೆ ಅವ್ರು ಹೇಳಿದ್ರು ಅವ್ರಿಗೆ, ಅಣ್ಣ ನಾನು ಇವತ್ತು ನಿಮ್ಮ ಮುಂದೆ ಕೂತಿದ್ದೀನಣ್ಣ, ಒಂದು ಚೂರು ನಾನು ಡೌಟಲ್ಲಿ ಕೊಡ್ತಾ ಇಲ್ಲ ಅಣ್ಣ. ನೀವು ಒಂಥರ ಪಾಸಿಟಿವ್ಗೆ ಕೇರ್ ಆಫ್ ಅಡ್ರೆಸ್ ಅಣ್ಣ. ಹಾಗಾಗಿ ನಿಮ್ಮ ಸುತ್ತಲೂ ಎಲ್ಲವೂ ಪಾಸಿಟಿವ್ ಥಿಂಗ್ಸೇ ಆಗಬೇಕು. ನೆಗೆಟಿವ್ ಆಗೋದಕ್ಕೆ ಹೇಗೆ ಸಾಧ್ಯ ಹೇಳಿ? ಲಾಟ್ ಆಫ್ ಪಾಸಿಟಿವ್ ಥಿಂಗ್ಸ್ ಹೋಗ್ಬೇಕಾದ್ರೆ ಆಗ್ಬೇಕಾದ್ರೆ ಐ ಥಿಂಕ್ ಅದೇ ಅದು ಬ್ಲೆಸ್ಸಿಂಗ್ಸ್ ಬಂದ್ಬಿಟ್ಟು ಎಲ್ಲಿಂದ ಬರೋದು? ವಯಸ್ಸು ನೋಡಿ ಬರೋದಲ್ಲಮ್ಮ. ಅದು ವಯಸ್ಸಾದವರೇ ಬ್ಲೆಸ್ ಮಾಡಬೇಕಂತಲ್ಲ, ಚಿಕ್ಕವರು ಬ್ಲೆಸ್ ಮಾಡ್ಬೋದು. ಅದು ಯಾವ್ಯಾವ ರೂಪದಲ್ಲಿ ಬರುತ್ತೋ ಗೊತ್ತಿಲ್ಲ. ಇಟ್ ವಾಸ್ ಸೋ ನೈಸ್. ಹೋಲ್ ನೋಡೋಕೆ ಚೆನ್ನೈಲಿರ್ಬೋದು, ಕೇರಳ, ಆಂಧ್ರ, ಎಲ್ಲ ಕಡೆನೂ ಆ ಕನ್ಸರ್ನ್ ಇತ್ತು. ಐ ಥಿಂಕ್ ಟೋಟ್ಲಿ ವೆರಿ ಬ್ಲೆಸ್ಡ್. ಆ್ಯಂಡ್ ಹೋಗಿ ಬಂದಿದ್ದ ರೀತಿ ಇರ್ಬೋದು, ಆ ಡಾಕ್ಟ್ರು. ದೆನ್ ವಾಟ್ ಅದು ಹೆಂಗಾಗ್ಬಿಟ್ಟು ಎವ್ರಿ 10 days ಎವ್ರಿ 1 week ಫೋನ್ ಮಾಡ್ತಾರೆ. ಇಲ್ಲಿ ಫೋನ್ ಮಾಡಿ, ಅಯ್ಯೋ ಅಲ್ಲಿ ನೋಡಿದೆ ಶಿವಣ್ಣ, ಅಯ್ಯೋ ಗೋಯಿಂಗ್, ಏನು ಇಷ್ಟು ಸ್ಪೀಡ್ ಅಂತ. ನಮಗೆ ಅದೆಲ್ಲ ಒಂದು ಸೀಟ್ಸ್ ಆಶೀರ್ವಾದ ಜೊತೆಲಿ ಒಂದು ಏನಂತೀವಿ, ಒಂದು ಎನ್ಕರೇಜ್ಮೆಂಟ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.